ಆಕ್ಸಿಯಂ 4 ಮಿಷನ್ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಜೂನ್ 25ರಂದು ಹೋಗಿದ್ದಂತಹ 4 ಗಗನಯಾತ್ರಿಗಳು ಕಡೆಗೂ ಯಶಸ್ವಿಯಾಗಿ ಲ್ಯಾಂಡ್ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಲವು ಪ್ರಯೋಗಗಳು ನಡೆದಿದ್ದವು. ಹಾಗಾದ್ರೆ ಯಾವೆಲ್ಲ ಪ್ರಯೋಗ ಆಯ್ತು, ಈ ಲ್ಯಾಂಡಿಂಗ್ ಪ್ರೊಸೀಜರ್ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇಸ್ರೋದ ಮಾಜಿ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಎಸ್.ವಿ. ಶರ್ಮಾ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಕೊಂಡು ಹೋಗ್ತೀನಿ. ಸರ್, ಈಗ ಯಶಸ್ವಿಯಾಗಿ ಲ್ಯಾಂಡ್ ಆಗಿದ್ದಾರೆ. ಈ ಲ್ಯಾಂಡಿಂಗ್ ಪ್ರೊಸೀಜರ್ ಹೇಗಿತ್ತು ಸರ್? ಭಾಳ ಸಂತೋಷವಾದ ವಿಷಯ. ಭಾಳ ಸಕ್ಸಸ್ಫುಲ್ ಆಗಿ ನಮ್ಮ ಆಸ್ಟ್ರೋನಾಟ್ಸ್ ವಾಪಸ್ ಬಂದಿರುವಂಥದ್ದು. 25ನೇ ತಾರೀಕು ಅವರು ಗಗನಯಾತ್ರೆಯನ್ನು ಮಾಡಿದ್ರು. ಸುಮಾರು 17-18 ಗಂಟೆಗಳ ಪ್ರಯಾಣದ ನಂತರ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಡಾಕ್ ಆದರು. 26ನೇ ತಾರೀಕಿಂದ ಅಲ್ಲೇ ಅವರು 18 ದಿನಗಳ ಸತತವಾದ ಎಕ್ಸ್ಪೆರಿಮೆಂಟನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಏನು ಮಿಷನ್ ಇದೆ, ಒಂದು ಗಗನಯಾತ್ರಿನ ನಾವು 2019ನಲ್ಲಿ ಸೆಲೆಕ್ಟ್ ಮಾಡಿರುವಂಥ ಗಗನಯಾತ್ರಿ ಅವರಿಗೆ ಇಂಡಿಯಾದಲ್ಲಿ ಟ್ರೈನಿಂಗ್ ಮಾಡಿ, ರಷ್ಯಾದಲ್ಲಿ ಗ್ಲಾವ್ಕಾಸ್ಮಾಸಲ್ಲಿ ಆಸ್ಟ್ರೋನಾಟ್ ಟ್ರೈನಿಂಗ್ ಸೆಂಟ್ರಲ್ಲಿ ಟ್ರೈನ್ ಮಾಡಿ, ನಾಸಾದಲ್ಲಿ ಟ್ರೈನಿಂಗ್ ಮಾಡಿ ಅವರನ್ನು ಕಳಿಸಿ ಅವರನ್ನು ಸಕ್ಸಸ್ಫುಲ್ ಆಗಿ 30 ದಿನ ಮಾರ್ಚ್ 26ನೇ ತಾರೀಕು ಹೋಗಬೇಕಾಗಿತ್ತು. ಜೂನ್ 25ನೇ ತಾರೀಕು ಹೋಗೋ 1 ತಿಂಗಳು ಅಲ್ಲಿ ಅವರಿಗೆ ಕ್ವಾರಂಟೈನ್ ಆಯಿತು. ಆ ಒಂದು ಎಕ್ಸ್ಪೀರಿಯನ್ಸು, ಅಲ್ಲಿಂದ ಅವರಿಗೆ ಒಂದು ಸ್ಪೇಸ್ ಟ್ರಾವೆಲ್ ಅಂತ ಏನು ಹೇಳ್ತೀವಿ, ಗಗನ ಯಾತ್ರೆ ಆಯಿತು. ಅವರು ಒಂದು ಸರಿ ಲಾಂಚ್ ಆದಮೇಲೆ, ಫಾಲ್ಕನ್ ರಾಕೆಟ್ ಲಾಂಚ್ ಆದಮೇಲೆ ಆ ಡ್ರ್ಯಾಗನ್ ಕ್ಯಾಪ್ಸೂಲ್ನ ಅವರ ಒಂದು ಏನು ಮನಸ್ಥಿತಿಗಳಿತ್ತು, ಫಿಸಿಕಲಿ ಮೆಂಟಲಿ ಸೈಕಾಲಜಿಕಲ್ ಕಂಡೀಷನ್ ಏನಿತ್ತು ಅದು ಬಹಳ ಇಂಪಾರ್ಟೆಂಟ್ ಆಯಿತು. ಅದಾದಮೇಲೆ ISS ಅಲ್ಲಿ ಡಾಕ್ ಆಯಿತು. ಡಾಕ್ ಆದಮೇಲೆ ಇವರು ಒಂದು ಕ್ಯಾಪ್ಟನ್ ಆಗಿ ಆ ಡ್ರ್ಯಾಗನ್ ಕ್ಯಾಪ್ಸೂಲ್ನ ಕ್ಯಾಪ್ಟನ್ ಮಾಡುವಂಥದ್ದು ಮತ್ತು ISSನ ಕ್ಯಾಪ್ಟನ್ ಮಾಡುವಂಥದ್ದು, ಆ ಎಕ್ಸ್ಪೀರಿಯನ್ಸು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನಮಗೆ ಬಹಳ ನಮ್ಮ ಒಂದು ಏನು ಇದು ಗಗನ ಹ್ಯೂಮನ್ ಸ್ಪೇಸ್ ಪ್ರೋಗ್ರಾಮ್ ಇದೆ, ಆ ಹ್ಯೂಮನ್ ಸ್ಪೇಸ್ ಪ್ರೋಗ್ರಾಮ್ಗೆ ಮತ್ತು ನಮಗೆ ಏನು BSS ಅಂತ ಏನು ಹೇಳ್ತೀವಿ, ಭಾರತ್ ಸ್ಪೇಸ್ ಸ್ಟೇಷನ್ ಮಾಡ್ತೀವಿ, ಅದಕ್ಕೆ ಬಹಳ ಯೂಸ್ ಆಗುವಂಥ ಒಂದು ಕಾರ್ಯಕ್ರಮ ನಡೆದಿದೆ. 18 ದಿನಗಳ ಆ ಒಂದು ಎಕ್ಸ್ಪೆರಿಮೆಂಟ್ ಏನು ಮಾಡಿದ್ದಾರೆ, 7 ಟಿಪಿಕಲ್ ಆಗಿ ಒಂದು ನಮಗೆ ಬೇಕಾದಂಥ 7 ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದರಲ್ಲಿ 3 ಭಾಗವಾಗಿ ನಾವು ವಿಂಗಡಿಸ್ಬೋದು. ಒಂದು, ಇಲ್ಲಿಂದ ಆಸ್ಟ್ರೋನಾಟ್ ಹೋದರೆ ಅಲ್ಲಿ ಹೇಗೆ ಸ್ಪ್ರೌಟ್ ಮಾಡ್ಕೋಬೋದು, ಹೇಗೆ ಸಲಾಡ್ ಮಾಡ್ಬೋದು, ಹೇಗೆ ಕೇಕ್ ಮಾಡ್ಬೋದು, ಆ ರೀತಿಯಾಗಿ ಎಲ್ಲನೂ ಮಾಡುವಂಥದ್ದು. ಆಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲಿ ತರಕಾರಿ ಬೆಳಿಬೋದಾ, ಯಾಕೆ ಎಲ್ಲಾನು ಇಲ್ಲಿಂದ ತೊಗೊಳಕ್ಕಾಗಲ್ಲ, ಅಲ್ಲೇ ತರಕಾರಿ ಬೆಳಿಬೋದು ಅಂತೇಳಿ ಅಲ್ಲಿ ಸ್ಪ್ರೌಟ್ಸ್ ಅಂತ ಮಾಡಿ, ಅಲ್ಲಿಂದ ಆಲ್ಗೆ, ಗ್ರೀನ್ ಆಲ್ಗೆ ಅಂತ ಹೇಳ್ತೀವಿ, ಮೈಕ್ರೋ ಆಲ್ಗೆ ಅಂತ, ಆ ಒಂದು ಮೈಕ್ರೋ ಗ್ರಾವಿಟಿನಲ್ಲಿ ಹೇಗೆ ಬೆಳೆಯುತ್ತೆ, ಆ ಬೆಳೆದಿದ್ದನ್ನ ಇಲ್ಲಿಗೆ ವಾಪಸ್ ತರುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಈಗ ಬಂದ ಮೇಲೆ ಅದನ್ನು ಫರ್ದರ್ ಡೆವಲಪ್ ಮಾಡಿ ಅದರಲ್ಲಿ ಹೇಗೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅಲ್ಲಿ ಸ್ಪ್ರೌಟ್ ಆಗಿದ್ದು ಇಲ್ಲಿ ಹೇಗಿರುತ್ತೆ ಅನ್ನೋದು. ಮತ್ತು ನಮಗೆ ಗಗನಯಾನಕ್ಕೆ ಬೇಕಾದಂಥ ಒಂದು ಏನು ಕಾರ್ಯಕ್ರಮ ಇದೆ, ಅದರಲ್ಲಿ ಈ ಡಿಸ್ಪ್ಲೇಗಳನ್ನ ಹೇಗೆ ಯೂಸ್ ಮಾಡುವಂಥದ್ದು, ಮತ್ತು ಹೇಗೆ ಐ ಮತ್ತು ಹ್ಯಾಂಡ್ ಲೆಗ್ ಕೋಆರ್ಡಿನೇಷನ್ ಹೇಗಾಗುತ್ತೆ ಅನ್ನೋ ಆ ಒಂದು ಸ್ಟಡಿ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈಗ ಸಕ್ಸಸ್ಫುಲ್ ಆಗಿ ವಾಪಸ್ ಬಂದಿರುವಂಥದ್ದು ಮತ್ತು ಅವ್ರನ್ನ ರಿಕವರ್ ಮಾಡೋಂಥ ಏನು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಅಂತ ಇದೆ, ಆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಕೂಡ ಭಾಳ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಪ್ರೋಗ್ರಾಮ್ ಆಗಿದೆ. ಇದರಲ್ಲಿ ನಾವು ನೋಡಿದ್ರೆ ಈಗ 3 ಗಂಟೆ ಸುಮಾರಿಗೆ ಸ್ಪ್ಲಾಶ್ ಡೌನ್ ಆಯಿತು, ಟಚ್ ಡೌನ್ ಆಗಿ ಸಕ್ಸಸ್ಫುಲ್ ಆಗಿ ಆಯಿತು. ಆದರೆ ಅದರಿಂದ ಸುಮಾರು 75 ನಿಮಿಷಗಳ ಹಿಂದೆ ನಾಸಾ ಮತ್ತು ಆಕ್ಸಿಯಂ 4, ಇಸ್ರೋ ಈ ರೀತಿಯಾಗಿ ಒಂದು ಡಿಸಿಷನ್ನ ತಗೊಳ್ತು. ನಾವು ರಿಎಂಟ್ರಿ ಮಾಡಿ ಸ್ಪ್ಲಾಶ್ ಡೌನ್ ಮಾಡ್ಬೋದು ಅನ್ನೋ ಒಂದು ಡಿಸಿಷನ್ನ ತಗೊಂಡಿದ್ದು. ಮತ್ತು 3 ಲೊಕೇಶನ್ನ ಡಿಸೈಡ್ ಮಾಡಿದ್ರು ಸ್ಪ್ಲಾಶ್ ಡೌನ್ಗೆ. ಅದರಲ್ಲಿ ಒಂದು ಲೊಕೇಶನ್ ಕ್ಯಾಲಿಫೋರ್ನಿಯಾದ, ಒಂದು ಲೊಕೇಶನ್ ಅಲ್ಲಿರುವಂಥ ಏನು ಅಲ್ಲಿ ಗ್ರೌಂಡ್ ಬಿನೈನ್ ಕಂಡೀಷನ್ಸ್ ಇದೆ ಅದೆಲ್ಲ ಸರಿ ಇದೆ ಅಂತ ಹೇಳಿದ ಮೇಲೆ ಆ ಒಂದು ಗ್ರೀನ್ ಸಿಗ್ನಲ್ನ ಕೊಟ್ಟಾಯಿತು. 75 ಮಿನಿಟ್ಸ್ ಅಂತ ಹೇಳ್ತೀವಿ, 75 ನಿಮಿಷಗಳು. ಅದಾದಮೇಲೆ ಕ್ರಿಟಿಕಲ್ 53 ಮಿನಿಟ್ಸ್ ಅಂತ ನಾವೇನು ಹೇಳ್ತೀವಿ, ಆ 53 ಮಿನಿಟ್ಸಲ್ಲಿ ಆ ಒಂದು ಡ್ರ್ಯಾಗನ್ ಕ್ಯಾಪ್ಸೂಲು ರೀಎಂಟ್ರಿ ಆಗುತ್ತೆ. ಆ ರೀಎಂಟ್ರಿನಲ್ಲಿ ರೀಎಂಟ್ರಿ 20 ನಿಮಿಷ, 53 ನಿಮಿಷದಲ್ಲಿ 24 ನಿಮಿಷಗಳು ಬಂದ್ಬಿಟ್ಟು ರೀಎಂಟ್ರಿ ಬರ್ನ್ ಅಂತ ಹೇಳ್ತೀವಿ. ಅದರಲ್ಲಿ ಥ್ರಸ್ಟರ್ಸ್ ಇದೆ, ಆ ಥ್ರಸ್ಟರ್ಸ್ ಇಟ್ಕೊಂಡು ರೀಎಂಟ್ರಿ ಬರ್ನ್ ಅಂತ ಹೇಳ್ತೀವಿ. ಅದನ್ನು ಆ ಗತಿಯನ್ನು ಇವಾಗ ಏನು 28,000 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ, ಆ ಗತಿಯನ್ನು ಕಡಿಮೆ ಮಾಡಬೇಕು. ಮತ್ತು ಅದನ್ನು ರೀಎಂಟ್ರಿ ಆರ್ಬಿಟ್ ಅಂತ ಏನು ಹೇಳ್ತೀವಿ, ಆ ರೀಎಂಟ್ರಿ ಆರ್ಬಿಟ್ಗೆ ಕರೆಕ್ಟಾಗಿ ಅದು ಒಳಗಡೆ ಬರುವಂಥ ಒಂದು ಏನು ಸಿದ್ಧತೆಗಳಿದೆ, ಅದಕ್ಕೆ ಎಲ್ಲದೂ ಒಂದು ಗ್ರೀನ್ ಸಿಗ್ನಲ್ ಸಿಕ್ತು. ಅದಾದಮೇಲೆ ಟಚ್ ಡೌನಿಗೆ 35 ನಿಮಿಷಗಳ ಹಿಂದೆ ಅದರಲ್ಲಿ ಏನು ಸರ್ವಿಸ್ ಮಾಡ್ಯೂಲ್ ಅಂತ ಇದೆ ಅದನ್ನು ಡಿಟ್ಯಾಚ್ ಮಾಡಲಾಯಿತು. ಅದಾದಮೇಲೆ ಡಿಟ್ಯಾಚ್ ಮಾಡಿದಂಥ ಆ ಸರ್ವಿಸ್ ಮಾಡ್ಯೂಲಲ್ಲಿ ಬ್ಯಾಟ್ರಿಗಳು, ಸೋಲಾರ್ ಪ್ಯಾನೆಲ್ ಎಲ್ಲ ಇರುತ್ತೆ, ಅದರ ನೆಸೆಸಿಟಿ ಇರಲ್ಲ. ಅದಾದಮೇಲೆ 4 ಜನ ಆಸ್ಟ್ರೋನಾಟ್ಸು ಮತ್ತು
ಕ್ರೂ ಮಾಡ್ಯೂಲ್ ಏನಿದೆ 36 ನಿಮಿಷಗಳಿಂದ ಅದು ಭೂಮಿಗೆ ಬರುವಂಥ ಒಂದು ಎಲ್ಲ ಪ್ರಯತ್ನಗಳನ್ನು ನಡೀತು. ಅದರಲ್ಲಿ ರೀ ಎಂಟ್ರಿ ಬರ್ನ್ ಅಂತ ಹೇಳ್ತೀವಿ. ಆ ರೀ ಎಂಟ್ರಿ ಬರ್ನಲ್ಲಿ ಆಗಬೇಕಾದ್ರೆ ಸುಮಾರು 185 ಕಿಲೋಮೀಟರ್ ದೂರ ಭೂಮಿಯಿಂದ 185 ಕಿಲೋಮೀಟರ್ ದೂರದಿಂದ ಅದು ಎಂಟರ್ ಆಗ್ತಾ ಬಂದಾಗ ಸುಮಾರಿಗೆ 30 ನಿಮಿಷಗಳಲ್ಲಿ 1600ರಿಂದ 1800 ಡಿಗ್ರಿ ಟೆಂಪರೇಚರ್ವರೆಗೂ ಆ ಒಂದು ಕ್ಯಾಪ್ಸೂಲ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಡಿಪ್ಲಾಯ್ಮೆಂಟ್, ನಾವೇನು ಸೋಲಾರ್ ಹೀಟ್ ಸಿಂಕ್ ಡಿಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ಆ ಹೀಟ್ ಸಿಂಕ್ಸ್ ಎಲ್ಲ ಡಿಪ್ಲಾಯ್ ಮಾಡಿ ಸಕ್ಸಸ್ಫುಲ್ ಆಗಿ ಒಂದು 6500 ಮೀಟರ್ ಅಂದರೆ 6.5 ಕಿಲೋಮೀಟರ್ ದೂರದಲ್ಲಿ ಇರಬೇಕಾದ್ರೆ, ಅಂದರೆ ಸುಮಾರಿಗೆ 4 ನಿಮಿಷಗಳ ಇರಬೇಕಾದ್ರೆ 2 ಪ್ಯಾರಾಚೂಟ್ ಡಿಪ್ಲಾಯ್ ಆಗುತ್ತೆ. ಅದಾದಮೇಲೆ ಅದು ಗತಿ ಇನ್ನೂ ಕಡಿಮೆ ಆಗ್ತಾ ಬರುತ್ತೆ. ಆವಾಗ 560 ಕಿಲೋಮೀಟರ್ ಪರ್ ಅವರ್ ಗತಿ ಇರುತ್ತೆ. ಅದಾದಮೇಲೆ 2 ನಿಮಿಷ ಇರಬೇಕಾದ್ರೆ ಇನ್ನೂ 4 ಪ್ಯಾರಾಚೂಟ್ಗಳನ್ನ ಡಿಪ್ಲಾಯ್ ಮಾಡಲಾಗುತ್ತೆ. ಆ ಒಂದು ಪ್ಯಾರಾಚೂಟ್ ಡಿಪ್ಲಾಯ್ಮೆಂಟಿಂದ ಆ ಕ್ಯಾಪ್ಸೂಲ್ ಗತಿ ಇನ್ನೂ ಕಡಿಮೆ ಆಗ್ತಾ ಬಂದು ಆ ಸ್ಪ್ಲಾಶ್ ಡೌನ್ ಟೈಮಲ್ಲಿ ಸುಮಾರಿಗೆ 26 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಬಂದು ಸ್ಪ್ಲಾಶ್ ಡೌನ್ ಆಗಿರುವಂಥದ್ದು. ಮತ್ತು ಅದಾದಮೇಲೆ ಸೇಫ್ ಆಗಿ ಅದು ಏನು ಸಮುದ್ರದಲ್ಲಿ ಆ ರಿಕವರಿ ಮಿಷನ್ ಇದೆ, ಆ ಶಿಪ್ ಮತ್ತು ಸ್ಪೀಡ್ ಬೋಸ್ಟ್ ಇದೆ, ಆ ಸ್ಪೀಡ್ ಬೋಸ್ಟ್ ಮತ್ತು ಶಿಪ್ ಇದು ಕ್ಯಾಪ್ಸೂಲ್ನ ರಿಕವರ್ ಮಾಡುವಂಥದ್ದು. ಮತ್ತು ಅದು ಏನು ಪ್ಯಾರಾಚೂಟ್ ಡಿಪ್ಲಾಯ್ ಆಗಿರುತ್ತೆ ಅದು ಸಮುದ್ರದ ಮೇಲೆ ಹರಡ್ಕೊಂಡಿರುತ್ತೆ, ಅದನ್ನೆಲ್ಲ ಸೆಪ್ರೇಟ್ ಮಾಡಿಕೊಂಡು ಇನ್ನೊಂದು ಸ್ಪೀಡ್ ಬೋಟ್ನ ಅದನ್ನು ಸೆಪ್ರೇಟ್ ಮಾಡ್ಕೊಂಡು ತೊಗೊಂಡೋಗುವಂಥದ್ದು. ಇದೆಲ್ಲ ಕಾರ್ಯಕ್ರಮಗಳು ನಡೀತಾ ಇರೋದು ಭಾಳ ಸಂತೋಷಕರವಾದ ಸುದ್ದಿ ಅಂತ ನಾನು ಅಂದ್ಕೊಳ್ತೀನಿ. ಸರ್, ಈಗ ಅವ್ರು ಇಷ್ಟು ದಿನ ಅಂದರೆ 18 ದಿನ ಮೈಕ್ರೋಗ್ರಾವಿಟಿಯಲ್ಲಿದ್ದರು. ಈಗ ಅವರು ಭೂಮಿಗೆ ಇಲ್ಲಿಯ ಗುರುತ್ವಾಕರ್ಷಣಕ್ಕೆ ಹೊಂದ್ಕೋಬೇಕಾಗುತ್ತೆ. ಈಗ ಅಂದರೆ ಬಂದ ಮೇಲೆ ಏನು ಕ್ವಾರಂಟೈನ್ ಇರುತ್ತೆ, ಆ ಪ್ರೊಸೀಜರ್ ಹೆಂಗಿರುತ್ತೆ ಸರ್? ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಇವಾಗ ಅವರು ಮೈಕ್ರೋಗ್ರಾವಿಟಿನಲ್ಲಿ 18 ದಿನ 20 ದಿನ ಇದ್ದವರು ಅಲ್ಲಿ ತೇಲ್ತಾ ಇರ್ತಾರೆ. ಇಲ್ಲಿ ಬರ್ತಿದ್ದಂಗೆ ಅವರಿಗೆ ಗ್ರಾವಿಟಿ ಎಫೆಕ್ಟ್ ಆಗುತ್ತೆ. ಅವ್ರು ಎಂಟರ್ ಆಗಬೇಕಾದ್ರೆ 4G ಗ್ರಾವಿಟಿನಲ್ಲಿ ಬರ್ತಾರೆ. ಅಂದರೆ ಅಷ್ಟೊಂದು ಫೋರ್ಸು ಅವ್ರ ಮೇಲೆ ಇರುತ್ತೆ. ಮೈಕ್ರೋಗ್ರಾವಿಟಿಯಿಂದ ಗ್ರಾವಿಟಿಗೆ ಎಂಟರ್ ಆಗಬೇಕಾದ್ರೆ 4 ಟೈಮ್ ಗ್ರಾವಿಟಿ ಅವ್ರ ಮೇಲೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಒಂದು ಫಿಸಿಕಲಿ, ಮೆಂಟಲಿ, ಸೈಕಾಲಜಿಕಲಿ ಅವ್ರು ಭಾಳ ವೀಕ್ ಆಗ್ತಾರೆ. ಅದಾದಮೇಲೆ ಅವ್ರಿಗೆ ಗ್ರಾವಿಟಿಗೆ ಅಡ್ಜಸ್ಟ್ ಮಾಡಬೇಕಾದ್ರೆ ನಡೆಯೋಕ್ಕಾಗಲಿ ನಿಲ್ಲೋದಕ್ಕಾಗಲಿ ಆಗಲ್ಲ. ಅದಕ್ಕೋಸ್ಕರ 1 ವಾರದ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಅಂತ ಒಂದು ಹಮ್ಮಿಕೊಂಡಿದ್ದಾರೆ ನ್ಯಾಸಾದಲ್ಲಿ. ಆ 1 ವಾರದ ಪ್ರೋಗ್ರಾಮಲ್ಲಿ ಅವರು ಯಾವಾಗ ಅವ್ರನ್ನ ವೀಲ್ ಔಟ್ ಅಂತ ಹೇಳ್ತೀವಿ, ಅವ್ರಿಗೆ ಎದ್ದು ನಿಲ್ಲುವಂಥ ಶಕ್ತಿ ಇರಲ್ಲ. ಆ ಡ್ರ್ಯಾಗನ್ ಕ್ಯಾಪ್ಸೂಲಿಂದ ಹ್ಯಾಚೆಟ್ ಓಪನ್ ಮಾಡಿದ್ಮೇಲೆ ಅವ್ರನ್ನ ವೀಲ್ ಔಟ್ ಮಾಡಿದ್ಮೇಲೆ ಅವ್ರದ್ದು ಪ್ರಿಲಿಮಿನರಿ ಮೆಡಿಕಲ್ ಚೆಕ್ಸ್ ಅಂತ ಹೇಳ್ತೀವಿ. ಆ ಪ್ರಿಲಿಮಿನರಿ ಮೆಡಿಕಲ್ ಚೆಕ್ಸ್ ಎಲ್ಲ ಆದಮೇಲೆ ಎನರ್ಜಿ ಬೋಸ್ಟಿಂಗ್ ಅಂತ ಹೇಳ್ತೀವಿ. ಯಾಕೆಂದರೆ ಅವ್ರು ಕಂಪ್ಲೀಟಾಗಿ ವೀಕ್ ಆಗಿರ್ತಾರೆ. ಆ ಒಂದು ಗುರುತ್ವಾಕರ್ಷಣೆಗೆ ಎಂಟರ್ ಆಗಬೇಕಾದ್ರೆ ಆ ಹೀಟು, ಆ ಶಾಕು ಮತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಅಂತ ನಾವೇನು ಹೇಳ್ತೀವಿ ಭಾಳಷ್ಟು ಇರುತ್ತೆ. ಅದರಿಂದ ಅದಾದಮೇಲೆ 1 ವಾರದ ಒಂದು ಪ್ರೋಗ್ರಾಮ್, ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಇದೆ. 1 ವಾರದಲ್ಲಿ ಅವರು ಸಾಕಷ್ಟು ರಿಕವರಿ ಆಗ್ತಾರೆ. ಅದಾದಮೇಲೆ ನಮ್ಮಲ್ಲಿ ಭಾರತ ದೇಶಕ್ಕೆ ಅವರಿಗೆ ಕರ್ಕೊಂಡು ಬರ್ಬೋದು. ನಮ್ಮಲ್ಲೇ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸ್ ಇದೆ. ನಮ್ಮ ಡಾಕ್ಟರ್ಗಳು, ನಮ್ಮ ಸರ್ಜನ್, ನಮ್ಮ ಫಿಸಿಷಿಯನ್ಸ್ ಅವ್ರನ್ನ 2019 ಅವ್ರು ನೋಡ್ಕೊಂಡು ಬಂದಿದ್ದಾರೆ, ಮಾನಿಟರ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಟೇಕ್ ಓವರ್ ಮಾಡಿ ಅವ್ರನ್ನ ಕಂಪ್ಲೀಟ್ ಆಗಿ ರಿಕವರ್ ಮಾಡುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಸರ್, ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಡೆದಂತಹ ಈ ಒಂದು ಪ್ರಯೋಗ ಮುಂದಿನ ಹಂತದಲ್ಲಿ ಭಾರತಕ್ಕೆ ಹಾಗೂ ಮುಂದೆ ಇಸ್ರೋ ಏನು ಪ್ಲಾನ್ ಮಾಡಿದೆ ಅಂದರೆ ಬಾಹ್ಯಾಕಾಶ, ಗಗನಯಾನ, ಇದಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಸರ್? ಈ ಒಂದು ಕಾರ್ಯಕ್ರಮನೇ, ಗಗನಯಾತ್ರಿನ ಕಳಿಸುವಂಥ ಕಾರ್ಯಕ್ರಮನೇ ನಾವು ಒಂದು ಟಾರ್ಗೆಟೆಡ್ ಆಕ್ಟಿವಿಟಿ. ಅದು ನಾವು ಯಾವುದು ಸುಮ್ಮನೆ ಫಾರ್ ಜಸ್ಟ್ ಲೈಕ್ ದಟ್ ಅಥವಾ ಫಾರ್ ದ ಸೇಕ್ ಆಫ್ ಇಟ್ ನಾವು ಮಾಡುವಂಥದ್ದಲ್ಲ. ಈ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಬೇಕು ಅಂತಲೇ ಇವಾಗ 2019ನಲ್ಲೇ ನಾವು 4 ಗಗನಯಾತ್ರಿನ ಸೆಲೆಕ್ಟ್ ಮಾಡಿ ನಮ್ಮ ಗಗನಯಾನಕ್ಕೆ ಏನು ಬೇಕೋ ಅವ್ರಿಗೆ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವ್ರಿಗೆಲ್ಲ ಸಿಮ್ಯುಲೇಟ್ರಲ್ಲೇ ಆಗುತ್ತೆ. ಇವಾಗ ಒಂದು ಏರ್ಕ್ರಾಫ್ಟನ್ನ ಫ್ಲೈ ಮಾಡಬೇಕಾದ್ರೂ ಪೈಲಟ್ಗಳಿಗೆ ಸಿಮ್ಯುಲೇಟ್ರಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಫಸ್ಟ್. ಅದಾದಮೇಲೆ ಅವ್ರನ್ನ ಪೈಲಟ್ ಆಗಿ ಇಟ್ಕೊಳ್ತಾರೆ. ಆಮೇಲೆ ಅವ್ರಿಗೆ ಪೈಲಟ್ ಆಗಿ ಮತ್ತೆ ಅವ್ರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಹ್ಯಾಂಡ್ ಓವರ್ ಮಾಡುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಅವರು ಎಷ್ಟೇ ನಾವು ಟ್ರೈನಿಂಗ್ ಕೊಟ್ಟಿದ್ರು, ಎಷ್ಟೇ ಸಿಮ್ಯುಲೇಟರ್ ಮಾಡಿದ್ರು, ಆಕ್ಚುಯಲ್ ಆಗಿ ಮಾಡಬೇಕಾದ್ರೆ ಅದು ಡಿಫ್ರೆನ್ಸ್ ಇದೆ. ನಾವು ಸುಭಾಷ್ ಶುಕ್ಲಾ ಅವರು ಬಹಳಷ್ಟು ಸರಿ ಹೇಳಿದ್ರು. ಫಸ್ಟು ಅವರು ಯಾವಾಗ ಡ್ರ್ಯಾಗನ್ ಕ್ಯಾಪ್ಸೂಲು ಲಾಂಚ್ ಆಯಿತು ಫಾಲ್ಕನ್ ರಾಕೆಟಿಂದ 10-12 ನಿಮಿಷದಲ್ಲಿ ಅದು ಆರ್ಬಿಟಿಗೆ ಬಂತು. ಆರ್ಬಿಟಿಗೆ ಬರ್ತಿದ್ದಾಗೇ, ಅದು 0Gಗೆ ಬರ್ತಿದ್ದಾಗೇ ಅವರು ಸಂಪೂರ್ಣವಾಗಿ ಒಂದು ಡಿಫರೆಂಟ್ ಎನ್ವೈರನ್ಮೆಂಟ್ ಫೀಲ್ ಮಾಡಿದ್ರು. ಆಸ್ಟ್ರೋನಾಟ್ ಸೂಟಿಂದ ಹೊರಗಡೆ ಬರ್ತಿದ್ದಾಗೆ ನಿಯರ್ಲಿ ಒಂದು 7-8 ಅವರ್ ಕಂಟಿನ್ಯೂಸ್ ಆಗಿ ಅವ್ರ ನಿದ್ರೆಗೆ ಜಾರದೆ ನಾನು
ನನಗೆ ಡಿಫ್ರೆಂಟಾಗಿ ಫೀಲ್ ಆಯಿತು ಅಂತ ಹೇಳಿದ್ರು. ಅದಾದಮೇಲೆ ಅಲ್ಲಿ ಹೋದ್ಮೇಲೆ ಕೂಡ 2 ದಿನ ಅವ್ರಿಗೆ ಬಹಳ ತಲೆಯಲ್ಲಿ ಒಂಥರ ಭಾರ ಆಗಿದೆ, ಮತ್ತು ನನಗೆ ಈ ಕಂಡೀಷನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಟೈಮ್ ತೊಗೊಳ್ತಾ ಇದೆ ಅಂತ ಹೇಳಿಬಿಟ್ಟು ಒಂದು 2 ದಿನದಷ್ಟು ಅದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತು ಅವರು ಹೇಳಿದ ಹಾಗೆ ಒಂದೊಂದು ಸ್ಟೆಪ್ ಕೂಡ ಏನೇ ಸಿಮ್ಯುಲೇಷನ್ ಮಾಡಿದ್ರು, ಏನೇ ಟ್ರೈನಿಂಗ್ ಮಾಡಿದ್ರು ಆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ನಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ನಮ್ಮ ಗಗನಯಾನ 2025 ಮತ್ತು 2026 ಮತ್ತು 2027 ಏನಿದೆ ಅದಕ್ಕೆ ಸ್ಟ್ರೈಟ್ ಆಗಿ ಇವರು ಒಂದು ನಮ್ಮ ಲೀಡ್ ಆಸ್ಟ್ರೋನಾಟ್ ಆಗಿರೋದ್ರಿಂದ ಅವ್ರ ಎಕ್ಸ್ಪೀರಿಯನ್ಸ್ ಬಹಳಷ್ಟು ಯೂಸ್ ಆಗುತ್ತೆ. ಮತ್ತು ನಾವು ಏನು ಇವಾಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೋಆರ್ಡಿನೇಷನ್ ಮಾಡ್ಕೊಳ್ತಾ ಇದ್ದೀವಿ, ಅವ್ರು ಏನು ನಾವು ಇಂಟರ್ಫೇಸ್ ಮಾಡ್ಕೊಂಡಿದ್ದೀವಿ, ಮತ್ತು ಏನು ನಾಲೆಡ್ಜ್ ಶೇರ್ ಆ್ಯಂಡ್ ಕೇರ್ ಆಗ್ತಾ ಇದೆ ಅದು ಕೂಡ ಬಹಳಷ್ಟು ಯೂಸ್ ಆಗುತ್ತೆ. ನಮ್ಮ ಗಗನಯಾನ ಮತ್ತು ಹ್ಯೂಮನ್ ಸ್ಪೇಸ್ ಪ್ರೋಗ್ರಾಮ್ ಮತ್ತು 2035 ಮತ್ತು 2040 BSS ಅಂತ ನಾವೇನು ಹೇಳ್ತೀವಿ, ಭಾರತ್ ಸ್ಪೇಸ್ ಸ್ಟೇಷನ್ ಅಂತ ಏನು ಹಮ್ಮಿಕೊಂಡಿದ್ದೀವಿ ಅದಕ್ಕೂ ಕೂಡ ಬಹಳಷ್ಟು ಇದು ಬೇಕಾಗುತ್ತೆ. ಇದು ನೆಸೆಸಿಟಿ, ಇದು ಲಕ್ಸುರಿ ಅಲ್ಲ, ಇದು ನೆಸೆಸಿಟಿ ಅಂತ ನನ್ನ ಒಂದು ದೃಢವಾದ ನಂಬಿಕೆ. ಇವಿಷ್ಟು ಇಸ್ರೋದ ಮಾಜಿ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ SV ಶರ್ಮಾ ಅವರ ಮಾತು. ಕ್ಯಾಮರಾ ಪರ್ಸನ್ ಸಿದ್ದಪ್ಪ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.